ನಮಸ್ಕಾರ ಎಲ್ಲರಿಗೂ ತಿಂಡಿ ತಾರೆಗೆ ಸುಸ್ವಾಗತ. ನಾವಿವತ್ತು ಪೈನಾಪಲ್ ನ ಯೂಸ್ ಮಾಡಿಕೊಂಡು ಕ್ವಿಕ್ ಅಂಡ್ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳುವಂತ ಚಾಟ್ ನ ಹೇಗೆ ಮಾಡೋದು ಅಂತ ಕಲಿಯೋಣ. ಅದಿದೆ, ಇದಕ್ಕೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಈ ಬಟರ್ ಸ್ಪ್ರೆಡ್ ಆಗಿರೋದಕ್ಕೆ ಇವಾಗ ನಾವಿಲ್ಲಿ ಸಣ್ಣ ಸಣ್ಣದಾಗಿ ಪೈನಾಪಲ್ ಕ್ಯೂಬ್ಸ್ನ ಹಚ್ಕೊಂಡಿದ್ದೀವಿ. ಸೊ ಇದನ್ನು ಹಾಕ್ಕೊಳ್ಳೋಣ. ಇದಿವಾಗ ಸ್ವಲ್ಪ ಫ್ರೈ ಆಗಿ ಇದೆ. ಸೊ ಇದಿವಾಗ ಫ್ಲಿಪ್ ಮಾಡ್ಕೊಳ್ಳೋಣ. ಸೊ ಈ ಪ್ಯಾನ್ನ ಏನಕ್ಕೆ ಇಡ್ತೀವಿ ಅಂತ ಅಂದರೆ ಈ ಥರ ಗ್ರಿಲ್ ಥರ ಕಾಣಿಸ್ತು ಅಂತ ಅಂದರೆ ಅದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಸೊ ನೀವು ನಾರ್ಮಲ್ ತವನಲ್ಲೂ ಹಾಕ್ಕೊಂಡು ಇದು ರೋಸ್ಟ್ ಮಾಡ್ಕೊಬೋದು. ಇದಿವಾಗ ಆಗಿದೆ. ಇದನ್ನ ಇವಾಗ ಒಂದು ಮುಚ್ಚಳ ಇರುವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ ಸರಿ, ಇವಾಗ ನಾವು ಇದನ್ನೆಲ್ಲ ರೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಫ್ರೈ ಮಾಡಾದ್ಮೇಲೆ ಎಲ್ಲ ಈ ಥರ ಇದೆ. ಸೊ ಇದಕ್ಕೆ ಇವಾಗ ನಾವು ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಫಸ್ಟಿಗೆ ನೀವು ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ. ಜಾಸ್ತಿ ಹಾಕೊತಾ ಇಲ್ಲ ನಾನಿಲ್ಲಿ, ಯಾಕೆಂತ ಅಂದರೆ ಪೈನಾಪಲ್ ಸ್ವಲ್ಪ ಆಗಲೇ ಸ್ವೀಟ್ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀವಿ. ಸೊ ಅದಾದಮೇಲೆ ಇದಕ್ಕೆ ಸರಸ್ವತ್ ಫುಡ್ ಪ್ರಾಡಕ್ಟ್ಸ್ ಅವರ ಮಿರ್ಚಿ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಇವ್ರದ್ದು ಫುಲ್ಲು ಆರ್ಗ್ಯಾನಿಕ್ ಇರೋದ್ರಿಂದ ಇವ್ರದ್ದೇ ಪ್ರಿಫರ್ ಮಾಡ್ತೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸರಸ್ವತ್ ಬ್ರ್ಯಾಂಡ್ ಅವ್ರದ್ದೇ ಜೀರಿಗೆ ಪೌಡರ್ನು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ 1 ಟೀ ಸ್ಪೂನ್ ಹಾಕೊಳ್ಳೋಣ. ನಂತರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪನೇ ಹಾಕೋತಾ ಇದ್ದೀನಿ ನಾನು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೆಚಪ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್, ನಮಗೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ನಿಮ್ಗೆ ಇನ್ನೂ ಚೂರು ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಹಾಕೊಬೋದು, ತೊಂದರೆ ಏನಿಲ್ಲ. ಸೊ ಇದಕ್ಕೆ ಇವಾಗ ನಾನು ತಿರ್ಗಾ 1 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಇದನ್ನ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ. ಸೊ ಇದಿಷ್ಟು ಹಾಕಿದ್ಮೇಲೆ ಇವಾಗ ಒಂದ್ಸರಿ ಸುಮ್ಮನೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ. ಇದಾದ್ಮೇಲೆ ಇದಕ್ಕೆ ಮುಚ್ಚಳ ಯೂಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳೋಣ. ಸೊ ದಟ್ ಎಲ್ಲ ಮಸಾಲೆ ಮಿಕ್ಸ್ಚರ್ ಇರೋದೆಲ್ಲನೂ ಮಿಕ್ಸ್ ಆಗುತ್ತೆ ಕ್ಲೀನಾಗಿ ಅಂತ. ಇದಿವಾಗ ನಮ್ಮ ಪೈನಾಪಲ್ ಚಾಟ್ ರೆಡಿ ಆಗಿದೆ. ಓಕೆ, ಇವಾಗ ನಮ್ದು ಚಾಟ್ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಸೂಪರ್ ಆಗಿದೆ. ಈಸಿಯಾಗಿ 5 ನಿಮಿಷದಲ್ಲಿ ನೀವು ಮಾಡ್ಕೊಬೋದು. ಇದನ್ನ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿಸಿ.